ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟೆಕ್ ಪ್ರಾಜೆಕ್ಟ್ಸ್. ಈ ವಿಡಿಯೋದಲ್ಲಿ ನಾವು ವೇಸ್ಟ್ ಮೆಟೀರಿಯಲ್ ಇಂದ ಯಾವ ರೀತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಬೇಕಾಗಿರುವ ಕಾಂಪೊನೆಂಟ್ಸ್: ಕೆಪಾಸಿಟರ್ 1000 ಮೈಕ್ರೋಫ್ಯಾರಡ್ಸ್ 15 ವೋಲ್ಟ್ಸ್ 3.7 ವೋಲ್ಟ್ಸ್ ಬ್ಯಾಟರಿ, 12 ವೋಲ್ಟ್ಸ್ ಕೂಲಿಂಗ್ ಫ್ಯಾನ್, ಏರ್ ಫಿಲ್ಟರ್, ಹೀಟೆಡ್ ಸೋಲಾರ್ ಪ್ಯಾನಲ್ ಇದು ಇಂಪಾರ್ಟೆಂಟು, LED ಬಲ್ಬ್ 2 DC, ನೆಕ್ಸ್ಟ್ ಡಸ್ಟ್ಬಿನ್ ಇದು, ಮತ್ತು ಇದು 12 ವೋಲ್ಟ್ಸ್ ಬ್ಯಾಟರಿ ಫ್ಯಾನ್ ರನ್ ಆಗೋಕ್ಕೆ. ಇಂಡಿಯಾದಲ್ಲಿ ತುಂಬ ಈ ರೀತಿ ಪ್ಲಾಸ್ಟಿಕ್ ಮತ್ತು ಪೇಪರ್ಗಳಿರುತ್ತೆ, ಅದನ್ನು ಬಳಸ್ಕೊಂಡು ನಾವು ಯಾವ ರೀತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಈ ಪ್ರಾಜೆಕ್ಟ್ನ ಮೇನ್ ಉದ್ದೇಶ ಆಗಿದೆ. ಇಲ್ಲಿರೋ ಸೋಲಾರ್ ಪ್ಯಾನಲು ಹೀಟ್ನ ಸೆನ್ಸ್ ಮಾಡಿ ಅಲ್ಲಿ ಬರೋ ವೋಲ್ಟೇಜ್ನ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿ ಬ್ಯಾಟ್ರಿ ಕಳಿಸುತ್ತೆ. ಬ್ಯಾಟ್ರಿ ಅದನ್ನು ಸ್ಟೋರ್ ಮಾಡಿಕೊಂಡು ಬಲ್ಬು ಗ್ಲೋ ಆಗೋಕ್ಕೆ ಯೂಸ್ ಆಗುತ್ತೆ ಗೈಸ್. ಗೈಸ್, ಏರ್ ಫಿಲ್ಟ್ರು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿರೋ ಹೊಗೆನ ಫ್ಯಾನ್ ಅಬ್ಸರ್ವ್ ಮಾಡಿಕೊಂಡು ಆ ಫಿಲ್ಟ್ರು ಏರ್ನೆಲ್ಲ ಫಿಲ್ಟ್ರ್ ಮಾಡಿ ಒಳ್ಳೆ ಏರ್ನ ರಿಲೀಸ್ ಮಾಡುತ್ತೆ ಗೈಸ್. ಇದರಿಂದ ಏರ್ ಪೊಲ್ಯೂಷನ್ ಆಗೋಲ್ಲ. ನೆಕ್ಸ್ಟು ನಾವು ಸ್ಟೋರ್ ಮಾಡಿರೋ ಪೇಪರ್ಸ್ನ ಬರ್ನ್ ಮಾಡೋಣ. ಯಾವ ರೀತಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ನೋಡಿ. ಇವಾಗ ಬೆಂಕಿ ಜಾಸ್ತಿ ಜೋರಾಗಿ ಉರಿದಷ್ಟು LED ಬಲ್ಬ್ಗಳು ತುಂಬ ಗ್ಲೋ ಆಗುತ್ತೆ. ಇದು ಪ್ರಾಜೆಕ್ಟು ವರ್ಕಿಂಗು ಯಾವ ರೀತಿ ಇದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.